Siddhapura, my MR Patil, my good friend, and to the needy. ಈ ಕ್ಲಬ್ಬು ಪ್ರಾರಂಭ ಆಗುವಾಗ ಕೇಳಲಿಕ್ಕೆ ಸಂತೋಷ ಆಗುತ್ತೆ. ಕೆಲವು ಲಯನ್ಸ್ ಸಂಸ್ಥೆಗಳು 50 ವರ್ಷದ ಆಚರಣೆ ಮಾಡಿಕೊಂಡಿರ್ತಕ್ಕಂಥದ್ದು. ಕಳೆದ ವರ್ಷ ನಾನು ಜಿಲ್ಲಾ ರಾಜ್ಯಪಾಲನಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆ 317ರಲ್ಲಿ ಒಂದು ಸಂಸ್ಥೆ 50 ವರ್ಷ, ಒಂದು ಸಂಸ್ಥೆ 25 ವರ್ಷವನ್ನು ಸೆಲೆಬ್ರೇಷನ್ ಮಾಡ್ಬೋದು. ಕಳೆದ ವರ್ಷ ಜನಸಂಖ್ಯೆಗಳ ಪೈಕಿ 1% ಜನರು ಕೂಡ ಲಯನ್ಸ್ ಸದಸ್ಯರಲ್ಲ. ಕಾರಣ, ಯಾರಿಗೆ ಸಮಾಜ ಕಟ್ಟತಕ್ಕಂಥ ಮನಸ್ಸಿದೆ, ಯಾರಿಗೆ ಸಮಾಜಕ್ಕೆ ಒಳಿತು ಮಾಡಬೇಕು ಅನ್ನೋ ಮನಸ್ಸಿದೆ, ಯಾರಿಗೆ ಸೇವೆ ಮಾಡಬೇಕು ಅನ್ನೋ ಮನಸ್ಸಿದೆ ಅಂಥವ್ರಿಗೆ ಮಾತ್ರ ಲಯನ್ಸ್ ಸದಸ್ಯರಾಗಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಲಯನ್ಸ್ ಸಂಸ್ಥೆಯಲ್ಲಿ ಸೇರ್ಪಡೆ ಆದಂಥ ಸಂದರ್ಭದಲ್ಲಿ ಏನಾದರೂ ಲಯನ್ಸ್ ಸಂಸ್ಥೆಯಿಂದ ನಿರೀಕ್ಷೆ ಮಾಡಿಕೊಂಡು ಬರ್ತಾರಲ್ಲ, ಇಲ್ಲಿಂದ ಭಾಳಷ್ಟು ನನಗೆ ಅನುಕೂಲ ಆಗ್ಬೋದು ಅನ್ನೋ ಮನಸ್ಥಿತಿಯಿಂದ ಬರ್ತಕ್ಕಂಥವ್ರು ಭಾಳ ವರ್ಷ ಲಯನ್ಸ್ ಸಂಸ್ಥೆಗಳಲ್ಲಿ ಸದಸ್ಯರಾಗಿರೋದು. ಕಾರಣ, ಲಯನ್ಸ್ ಸಂಸ್ಥೆ ಮೆಂಬರ್ ಆಗೋದ್ರಿಂದ ಏನು ಅನುಕೂಲ ಅಂತ ಭಾಳಷ್ಟು ಜನ ಕೇಳ್ತಾರೆ. ಸುಮಾರು ಜನ ನಮ್ಮ ಹತ್ರ ಬಂದು, ನೀವು ಲಯನ್ಸ್ ಸಂಸ್ಥೆಯ ಮೆಂಬರ್ ಆಗಿದ್ರಿ, ಕ್ಲಬ್ ಅಂತ ಬರುತ್ತಲ್ಲ, ಲಯನ್ಸ್ ಕ್ಲಬ್ ಅಂತ. ಕ್ಲಬ್ ಅಂದರೆ ಅವ್ರ ಪ್ರಕಾರ ರಿಕ್ರಿಯೇಷನ್ ಕ್ಲಬ್. ಆ ರಿಕ್ರಿಯೇಷನ್ ಕ್ಲಬ್ಬಲ್ಲಿ ಏನೆಲ್ಲ ಇರುತ್ತದೆ? ಕಾರ್ಡ್ ಸೆಷನ್ ಇರುತ್ತೆ, ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ಒಂದು ಸಮಾಜ ಕಟ್ತಕ್ಕಂಥ ಮನಸ್ಥಿತಿ ಇದೆಯೋ, ಸಮಾಜಕ್ಕೆ ಒಳ್ಳೇದು ಮಾಡಬೇಕಂತ ಮನಸ್ಥಿತಿ ಇದೆಯೋ, ಹಾಗಾಗಿ ನಮ್ಮ ಆದಾಯದ ಒಂದಷ್ಟು ಭಾಗವನ್ನು ಸಮಾಜ ಕಟ್ಟೋ ವಿಚಾರಕ್ಕೆ ವಿನಿಯೋಗ ಮಾಡ್ತಕ್ಕಂಥವ್ರು, ಸಮಯ ಕೊಡ್ತಕ್ಕಂಥವ್ರು ಆಗಿದ್ರೆ ನೀವು ಈ ಸಂಸ್ಥೆಗೆ ಸೇರಿ. ಆದರೆ ಲಯನ್ಸ್ ಸದಸ್ಯರಾದರೆ ಬರೀ ದುಡ್ಡು ಕೊಡೋದಷ್ಟೇ, ಸಮಯ ಕೊಡೋದು ಅಷ್ಟೇ ಅಲ್ಲ, ಅದು ಅಲ್ದಿರ ಸಮಾಜದಲ್ಲಿ ಇವತ್ತಿನ ದಿವಸ ಸಿದ್ದಾಪುರ ಲಯನ್ಸ್ ಸಂಸ್ಥೆ 51 ವರ್ಷನ ಪೂರೈಸ್ತಾ ಇದೆ. ಭಾಳಷ್ಟು ಪರ್ಮನೆಂಟ್ ಪ್ರಾಜೆಕ್ಟ್ಗಳು ಇಟ್ಕೊಂಡಿದೆ. ಇವತ್ತಿನ ದಿವಸ ಅಲ್ಲಿ ಅಂಧ ಶಾಲೆಯನ್ನೇ ನಡೆಸ್ತಾ ಇದ್ದೀರಿ. ಅಲ್ಲಿ ಬೇಕಾದಷ್ಟು ನಮ್ಮ ಶ್ರೀ ಸಬಲೀಕರಣಕ್ಕೆ ಬೇಕಾದಂಥ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದೀರಿ. ಇವತ್ತು ಒಂದೇ ದಿವಸದಲ್ಲಿ ನೀವು ಒಂದು ಬ್ಯಾರಿಕೇಡ್ ಕೊಡುವಂಥದ್ದು ಆಗಿರ್ಬೋದು. ಮತ್ತು ವಿಶೇಷವಾಗಿ ಅಂಧ ಮಕ್ಕಳಿಗೆ ಅವ್ರಿಗೆ ಇನ್ಫಾರ್ಮೇಷನ್, ಇವಾಗ ಇಂಪ್ರೂವ್ಮೆಂಟ್ ಆಗಿರೋಂಥ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಅವ್ರಿಗೊಂದು ಒಂದು ಹೊಸ ಎಕ್ವಿಪ್ಮೆಂಟ್ನ ಇವತ್ತನ್ನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಮಲ್ಟಿಪಲಲ್ಲೇ ಪ್ರಪ್ರಥಮ ಅಂತ ನಾನು ಅದು ಭಾವಿಸ್ತೀನಿ. ಕಾರಣ, ಮುಂದಿನ ದಿನಗಳಲ್ಲಿ ನಾವು ಇದು ಗಮನಿಸಿದ್ವಿ. ಇದ್ರ ಮುಖಾಂತರ ನಮ್ಮ ಬ್ಲೈಂಡ್ ಶಾಲೆಗಳಿಗೆ ಯಾವ ರೀತಿ ಹೆಲ್ಪ್ ಮಾಡ್ಬೋದು ಅನ್ನೋದು ಕೂಡ ನಾವು ಆಲೋಚನೆ ಮಾಡಿ ಇದನ್ನು ಮುಂದಿನ ದಿವಸಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಇದನ್ನು ಪ್ರಮೋಟ್ ಮಾಡೋಂಥ